ಅಂದರೆ ಇಲ್ಲೆಲ್ಲ ಕಲ್ಲು ಜಾಸ್ತಿ ಸಿಗುತ್ತೆ. ಆ ಕಲ್ಲು ಕೆತ್ತನೆಗಳು ಸೂಪರಾಗಿ ಮಾಡಿದ್ದಾರೆ ನೋಡಿ. ನೋಡಿ ಒಂದೇ ಕಲ್ಲಲ್ಲಿ ಬ್ಲ್ಯಾಕು ವಿತ್ ವೈಟ್ ನ್ಯಾಚುರಲ್. ಅಂದರೆ ಬಣ್ಣ ಹೊಡೆದ್ರೂ ಈ ರೀತಿ ಮಾಡಲಿಕ್ಕಾಗಲ್ಲ. ಆ ರೀತಿ ಕೆತ್ತನೆಗಳು ನೋಡಿ ಒಂದೇ ಕಲ್ಲಲ್ಲಿ. ಸ್ಪೆಷಲ್ ನೋಡಿ, ಅದೇ ಸ್ಪೆಷಲ್. ಇಲ್ಲೆಲ್ಲ ಒಂದೇ ಕಲ್ಲಲ್ಲಿ ಮಾಡಿದ್ದಾರೆ ನೋಡಿ. ಡಿಸೈನ್ ಎಲ್ಲೂ ನೋಡಿರಲ್ಲ ನೀವು. 100% ಹೇಳ್ತೀನಿ, ನಾನು ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನೋಡಿ. ಗಣಪತಿನೂ ಮಾಡಿದ್ದಾರೆ, ಬುದ್ಧ ಮಾಡಿದ್ದಾರೆ, ಆನೆಗಳು ನೋಡಿ, ಆನೆಗಳಂತೂ ಲೆಕ್ಕಕ್ಕಿಲ್ಲ. ಇನ್ನು ಗೋಪುರಗಳು ಮಾಡಿದ್ದಾರೆ. ಇದು ನೋಡಿ ಗಣಪತಿ, ನಮ್ಮ ಗಣಪತಿ, ಹೊಟ್ಟೆ ಗಣಪತಿ. ಇಲ್ಲಿ ನೋಡಿ ಮೀನು, ಸುಮಾರು ಬುದ್ಧ ನೋಡಿ, ದೊಡ್ಡ ಬುದ್ಧ ಇದೆ ಇಲ್ಲಿ, ಸಿಕ್ಕಾಬಟ್ಟೆ ದೊಡ್ಡ ಬುದ್ಧ ನೋಡಿ. ಅಯ್ಯೋ, ಈ ಏರಿಯಾದಲ್ಲಿ ಎಲ್ಲ ಇದೆ. ಮತ್ತು ಇನ್ನೊಂದು ಇಲ್ಲಿ ನೋಡಿ ಕಲ್ಲುಗಳು, ಯಾಕೆ ಹೇಳಿದ್ನಲ್ಲ ಕಲ್ಲುಗಳು ಜಾಸ್ತಿ ಸಿಗುತ್ತೆ ಅಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಎಲ್ಲೋ ಸ್ಪೆಷಲ್ ಹೋಗ್ತಾ ಇದ್ದೀವಿ. ಈ ನೆನ್ನೆ ಹಳೆ ವಿಡಿಯೋಗಳೆಲ್ಲ ಏನು ನೋಡಿರ್ತೀರ, ಅದಕ್ಕಿಂತ ಸ್ಪೆಷಲ್ ಪಾಯಿಂಟಲ್ಲಿ ಹೋಗ್ತಾ ಇದ್ದೀವಿ. ಅದು ಯಾವುದು ಅಂತೇಳಿ ಸ್ವಲ್ಪ ಹೊತ್ತರಲ್ಲೇ ಗೊತ್ತಾಗುತ್ತೆ. ಇಲ್ಲ, ತಮ್ಮನೇನು ನೋಡಿದ್ರು ಗೊತ್ತಾಗುತ್ತೆ. ಏನಂದರೆ ಮಹಾಬಲಿಪುರಮ್ಮು ಮತ್ತು ಇನ್ನೊಂದು ಮರೀನಾ ಬೀಚ್, ಎರಡು ಕಡೆ. ಅದರಲ್ಲಿ ನಾವು ಯಾವುದಕ್ಕೆ ಹೋಗ್ತೀವಿ, ಏನಾಗತ್ತಲ್ಲಿ ಅಂತ ನೋಡೋಣ. ಅದರ ಸಿಕ್ಕಾಬಟ್ಟೆ ಬಿಸ್ತಿದೆ. ನಾವು ಬೀಚ್ಗೆ ಇಳಿತೀವೋ ಗೊತ್ತಿಲ್ಲ. ಯಾವ ಬೀಚ್ ಫಸ್ಟ್ ಟೈಮ್ ಹೋಗ್ತಾರದು, ನಾನಂತೂ ಫಸ್ಟ್ ಟೈಮು. ಓಕೆ, ತಿಂಡಿ ರೆಡಿಯಾಗಿದೆ ಆಲ್ರೆಡಿ. ನೋಡಿ. ಇದು ನಮ್ಮ ಬ್ಯಾಚು, ಅದು ಯಾರ್ದೋ ಬೇರೆ ಬ್ಯಾಚು. ಆಹಾ, ಬಿಸಿ ಇದೆ. ಬಿಸಿ ಇದೆ. ಕೈ ಸುಟ್ಟೋಗ್ಬಿಡ್ತು ಈಗ ಜಸ್ಟ್. ನಿನ್ನೆ ಸುಟ್ಟಿಲ್ವಾ ಕೈ? ಎರಡು ಹಾಕೊಂಡಿದ್ಯಾ? ಓಕೆ ನೋಡಿ, ಎಲ್ಲ ಆಲ್ರೆಡಿ ತಿಂಡಿ ಮಾಡ್ತಿದ್ದಾರೆ. ಇನ್ನೇನು ಆಯಿತು, ತಿಂಡಿ ಆದರೆ ಹೊರಡೋದೆ. ಇದೆಲ್ಲ ನಮ್ಮ ಬ್ಯಾಚದು. ಆ ಕಡೆ ಯಾರೋ ಬೇರೆ ಇದ್ದಾರೆ. ಎರಡೆರಡು ಬ್ಯಾಚ್ ಇದೆ ಇಲ್ಲಿ, ಎರಡೆರಡು ಬ್ಯಾಚ್ ಇದ್ದಾರೆ ನೋಡಿ. ಸರ್ಕಲಲ್ಲೇ ಆಲ್ಮೋಸ್ಟ್ ಇರೋಂಥದ್ದು ನಾವು. ಇನ್ನೇನು ತಿಂಡಿ ತಿಂದು ಜಸ್ಟ್ ಹೊರಡೋದಷ್ಟೇ. ಏನು ಹೇಳಿದೆ, ಬೀಚು ಹೆಂಗಿರುತ್ತೆ ನನಗೂ ಗೊತ್ತಿಲ್ಲ. ಬೀಚಲ್ಲಿ ಹೆಂಗಿರುತ್ತೆ, ಏನು ಮಾಡಿದ್ವಿ ಅಂತೇಳಿ ತೋರಿಸ್ತೀನಿ. ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಪಾತ್ರೆಯಲ್ಲೇ ತಿನ್ನ ಎಲ್ಲ. ಏನೋ ಜಿಮ್ ಮಾಡ್ತಾ ಇರೋದಕ್ಕೆ ಈ ಒಂದು ವಾರದಿಂದ ಜಿಮ್ ಫಿಟ್ನೆಸ್ ಇಲ್ಲ, ತಿನ್ನಕ್ಕೆ ನೆಟ್ಟಕ್ಕೆ ಸಿಕ್ಕಿಲ್ಲ, ಬರೀ ಜರ್ನಿ ಆಗಿಬಿಟ್ಟಿದೆ. ಹಂಗಾಗಿ ನೋಡಿ, ಪಾತ್ರೆಯಲ್ಲಿ ಬರೋದೆಲ್ಲ ತಿಂತದಾನೆ ತಗೊಂಡು. ಏನು ಮಾಡೋಕ್ಕೆ ಬರಲ್ಲ. ಯಾರೇ ಜಿಮ್ ಮಾಡಿದ್ರು ಅಷ್ಟೇ, ದೊಡ್ಡ ಜಿಮ್ ಫಿಟ್ನೆಸ್ ಅನ್ನೋರು ಕೂಡ ಅಷ್ಟೇ, ಎಲ್ಲೇ ಹೋದರೂ ಕೂಡ ಅವರು ತಿನ್ನೋದ್ರ ಬಗ್ಗೆ ಫಸ್ಟ್ ಫೋಕಸ್ ಇರುತ್ತೆ. ಯಾಕಂದರೆ ಕರೆಕ್ಟಾಗಿ ಹೊಟ್ಟೆಗೆ ಫುಡ್ಡು ಎಲ್ಲ ಹೋದ್ರೇ ಅವ್ರು ಜಿಮ್ ಫಿಟ್ನೆಸ್ ಮಾಡ್ಕೊಳಕ್ಕಾಗೋದು. ಕಂಪಲ್ಸರಿ ಜಿಮ್ನವರಿಗೆ ಇದೊಂದು ಪ್ರಾಬ್ಲಮ್. ಎಲ್ಲರ ಜರ್ನಿ ಹೋದಾಗ ಫುಡ್ಡು ನೋಡಿ, ಕೂತ್ಕೊಂಡೇ ಬಿಟ್ಟ ಸೆಟ್ಲ್ ಆಗ್ಬಿಟ್ಟ ಈಗ ತಿನ್ಕೊಂಡು. ಏನು ಮಾಡೋಕ್ಕಾಗಲ್ಲ. ಅದು ಅವನಿನ್ನೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದಾನೆ, ಈಗ ಜಿಮ್ ಮಾಡ್ತಾ ಇರೋದು. ಬಟ್ ಆಲ್ರೆಡಿ ಫಿಟ್ನೆಸ್ ಇರೋರಿಗಂತೂ ಭಾಳ ಪ್ರಾಬ್ಲಮ್ ಜರ್ನಿನಲ್ಲಿ, ಆಗಲ್ಲ. ನಾನು ಯಾರ್ದೋ ವೀಡಿಯೋ ನೋಡಿದ್ದೆ, ಅವ್ರು ಎಲ್ಲೋ ಶೂಟಿಂಗು ಯಾರ್ದದು, ಯಾರೋ ವರ್ಲ್ಡ್ ಫೇಮಸ್ ಜಿಮ್, ಯಾರದು ರಾಕಲ್ಲ, ರಾಕ್ದು ಒಂದು ವಿಡಿಯೋ ನೋಡಿದ್ದೆ. ಅಂದರೆ ಅವನು ಶೂಟಿಂಗಲ್ಲಿ ಇರ್ತಾನೆ ಎಲ್ಲೋ ಕಾಡಲ್ಲಿ, ಅಂದರೆ ಆ ಶೂಟಿಂಗ್ ಪ್ಲೇಸಲ್ಲಿ ಎಲ್ಲರೂ ಆರಾಮಾಗಿದ್ದಾರೆ. ಬಟ್ ಆ ವ್ಯಕ್ತಿ ಮಾತ್ರ ರಾಕು ತಿಂತಾ ಮುಕ್ಕಿಸ್ಕೊಂಡು ಬಾಯಲ್ಲಿ ಹಾಕ್ಕೊಂಡು ತಿಂತಾ ಇರೋದು ನೋಡಿದ್ದೆ ವಿಡಿಯೋ. ಬಟ್ ಜಿಮ್ನವ್ರಿಗೆ ಮಾತ್ರ ದೊಡ್ಡ ಪ್ರಾಬ್ಲಮ್ ಅದು. ಈಗಿಲ್ಲ ಬಿಡಿ, ರಾಕ್ ಏನಿದ್ದಾನೆ ಈಗ ಆಲ್ರೆಡಿ ವಯಸ್ಸಾಗಿ ಈಗ ಫಿಟ್ನೆಸ್ ಇಲ್ದಂಗಾಗಿ, ಅಂದರೆ ಏಜ್ ಫ್ಯಾಕ್ಟ್ರಲ್ಲಿ ಈಗ ಕಡಿಮೆ ಮಾಡ್ಕೊಂಡಿದ್ದಾರೆ. ಬಟ್ ರೆಗ್ಯುಲರ್ ಜಿಮ್ ಮಾಡೋರಿಗಂತೂ ಕಂಪಲ್ಸರಿ ಫುಡ್ ಬೇಕೇ ಬೇಕು. ಇದು ನೋಡಿ, ಇದಕ್ಕೆ ಯೂಸ್ ಆಗುವಂಥದ್ದು 5 kg ಸಿಲಿಂಡ್ರಿಗೆ. ಇನ್ನೊಂದು ಇದು ಕಮರ್ಷಿಯಲ್ ಟೈಪ್, ಇದರಲ್ಲಿ ಬೇಗ ಆಗುತ್ತೆ. ಎಮರ್ಜೆನ್ಸಿಗೆ 2 ತಂದಿತ್ತು, ಇವತ್ತು ಇದು ಕೈ ಕೊಡ್ತಿದ್ದು. ಇದು ಕೈ ಕೊಟ್ಟ ಮೇಲೆ ಇದರಲ್ಲಿ ಮಾಡಿದ್ದು. ಹೋಟ್ಲಲ್ಲಿ ತಿನ್ನೋಕ್ಕಿಂತನೂ ಜನ ಜಾಸ್ತಿ ಇದ್ದಾಗ ಅಡುಗೆ ಮಾಡ್ಕೊಳ್ತೀವಿ ಅನ್ನೋ ಇಷ್ಟಗಳಾಗಿದ್ದರೆ ಮಾತ್ರ, ಇಲ್ಲಾಂದರೆ ಮಾಡ್ಕೋಬೇಡಿ.
ಅಡುಗೆ ಮಾಡ್ತೀವಿ ಅನ್ನೋ ಇಷ್ಟ ಆಗಿದ್ರೆ ಮಾತ್ರ ಈ ಥರ ತೊಗೊಂಬನ್ನಿ. ಟ್ರಾವೆಲಿಂಗಲ್ಲಿ ತುಂಬ ಯೂಸ್ ಆಗುತ್ತೆ. ಟ್ರಾವೆಲಿಂಗಲ್ಲಿ ತುಂಬ ಯೂಸ್, ಬಟ್ ಪೇಷನ್ಸ್ ಇರಬೇಕು. ಬಟ್ ಹೋಟ್ಲಲ್ಲಿ ಫುಡ್ ತಿನ್ನೋಕ್ಕಿಂತನೂ ಮಾಡ್ತೀವಿ ಅನ್ನೋರಿಗೆ ಮಾತ್ರ ಇದೆ, ಎಲ್ಲರಿಗೂ ಅಲ್ಲ. ನಮಗೆ ಟೈಮ್ ಇಲ್ಲ, ರಿಸ್ಕ್ ಬೇಡ ಅಂದರೆ ಬಿಟ್ಬಿಡಿ, ಆರಾಮಾಗಿ ಹೋಗಿ. ನೋಡಿ ಕಾರ್ ಗತಿ ಎಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ ಅವ್ರದ್ದೇನಾಗಿಲ್ಲ, ಇದಂತೂ ಎಲ್ಲ ಗಬ್ಬೆದೋಗ್ಬಿಟ್ಟಿದೆ ಪೂರ್ತಿ, ಫುಲ್ ಗಲೀಜಾಗ್ಬಿಟ್ಟಿದೆ, ಪೂರ್ತಿ ಗಲೀಜಾಗಿದೆ. ಓಕೆ, ಏನು ಮಾಡೋಕ್ಕಾಗಲ್ಲ. ಈಗ ಇನ್ನೇನೆಲ್ಲ ರೆಡಿ ಆಗ್ತಾ ಇದ್ದಾರೆ. ನೀವು ಹೊರಡೋದೆ ಈಗ ಎಲ್ಲಿಗೆ? ಗೋಲ್ಡನ್ ಟೆಂಪಲ್ಲಿಂದ ಮರೀನಾ ಬೀಚ್ ಹೆಂಗಿದೆ ಅಂತ ನೋಡೋಣ. ಅಲ್ಲಿಗೆ ಹೋದ್ಮೇಲೆ ಮಹಾಬಲಿಪುರಮ್ಮು ಮತ್ತು ಮರೀನಾ ಬೀಚ್ 2 ಪ್ಲೇಸ್. ಅವಾಗ ಏನು ಹೇಳ್ತಾ ಇದ್ದಲ್ಲ, 2 ಪ್ಲೇಸ್ ಅಂತೇಳಿ, ಅದೇ 2 ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನಾಗುತ್ತೆ, ಏನು ಮಾಡ್ತೀವಿ ಅಂತೇಳಿ ಗೊತ್ತಾಗುತ್ತೆ. ಯಾವ ಬೀಚಲ್ಲಿ ಬಿಡ್ತಾರೋ ಇನ್ನೂ ನಮಗೂ ಐಡಿಯಾ ಇಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಯಾರ್ಯಾರು ಎಷ್ಟೆಷ್ಟು ಜನ ಬೈಕ್ ಅಂತ ಇದ್ರೆ ಗೊತ್ತಿಲ್ಲ, ಬನಿಯನ್ನಲ್ಲೇ ಇದಾನಲ್ಲ ಅವನು, ಶರ್ಟ್ ಹಾಕ್ಕೊಂತಾನೆ ಇಲ್ಲ ಅಂತೇಳಿ. ಈ ಸೆಕೆಗೆ, ಈ ಟೆಂಪ್ರೇಚರಿಗೆ ನೀರು ಇಳಿತಾ ಇರೋದಕ್ಕೆ ಹಂಗಾಗ್ಬಿಟ್ಟಿದೆ. ಶರ್ಟ್ ಕೂಡ ಹಾಕ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ, ಅಷ್ಟೊಂದು ಸೆಕೆ ಇದೆ ಇಲ್ಲಿ. ಓವರ್ ಹೀಟ್ ಇದೆ. ನೋಡೋಣ, ಅದರಲ್ಲೂ ಒಂದು ಟ್ರೈ ಮಾಡ್ತಾಯಿದ್ದೀನಿ ಈಗ. ಒಂದು ಬ್ಲ್ಯಾಕ್ ಶರ್ಟು ಅಪೋಸಿಟ್. ಆ್ಯಕ್ಚುಲಿ ಹೀಟಿಗೆ ಹಾಕೋಬಾರ್ದು ಅಂತ ಹೇಳ್ತಾರೆ, ಬಟ್ ಅಪೋಸಿಟು ಒಂದು ಬ್ಲ್ಯಾಕ್ ಶರ್ಟ್ ಇವತ್ತು ವೇರ್ ಮಾಡಿ ನೋಡ್ತೀನಿ. ಬ್ಲ್ಯಾಕ್ ಶರ್ಟ್ ಹಾಕ್ಕೊಂತೀನಿ ನಿಜವಾಗ್ಲೂ, ಯಾಕಂದರೆ ಬೀಚ್ ಕಡೆ ಹೋಗ್ತಾ ಇರೋದು. ಬೀಚಲ್ಲಿ ಗೊತ್ತಿರುತ್ತೆ ಸೆಕೆ ಅಂದರೆ, ಈ ಬೇಸಿಗೆನಲ್ಲಿ ಸಿಕ್ಕಾಪಟ್ಟೆ ಹೀಟ್ ಇರುತ್ತೆ. ಬಟ್ ಇದೊಂದು ಟ್ರೈ ಮಾಡೋಣ ಅಂತ, ನೋಡೋಣ. ಬ್ಲ್ಯಾಕ್ ಶರ್ಟ್ ಹಾಕ್ಕೊಂಡು ಒಂದು ನೋಡ್ತೀನಿ, ನಿಜವಾಗ್ಲೂ ಇದು ಹಾಕ್ಕೊಂತೀನೋ ಅಥವಾ ಕಿತ್ತು ಒಗಸ್ತೀನೋ ಇನ್ನೂ ನನಗೂ ಅಂದಾಜಿಲ್ಲ. ನೋಡೋಣ, ಅಪೋಸಿಟ್ ಆಗಿದೆ ಇದು. ಈಗ ನೋಡಿ ಫುಲ್ ಬ್ಲ್ಯಾಕ್ ಹಾಕಿದ್ದೀನಿ. ನೋಡೋಣ ಎಷ್ಟೊತ್ತು ವೇರ್ ಮಾಡ್ತೀನೋ ಗೊತ್ತಿಲ್ಲ. ಬ್ಲ್ಯಾಕ್ ಈ ಬೇಸಿಗೆನಲ್ಲಿ ಕಂಪ್ಲೀಟ್ ಬ್ಲ್ಯಾಕ್ ಹಾಕಿದ್ದೀನಿ. ಇದು ಬ್ಲ್ಯಾಕ್ ಅಲ್ಲ, ಲೈಟ್ ಬ್ಲೂ ಬರುತ್ತೆ. ಈಗ ಮಹಾಬಲಿಪುರಂ ಬಿಟ್ವಿ. ಈಗ ಮಹಾಬಲಿಪುರಂ ಬಿಟ್ಟು ಮರೀನಾ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಮರೀನಾ ಬೀಚು ಮತ್ತು ಮಹಾಬಲಿಪುರಂ, ಈಗ ಗೋಲ್ಡನ್ ಟೆಂಪಲ್ ಬಿಟ್ಟು ಮರೀನಾ ಬೀಚು ಮತ್ತು ಮಹಾಬಲಿಪುರಂ ಕಡೆಗೆ ಹೊರಟಿದ್ದೀವಿ. ಹೆಚ್ಚು ಕಮ್ಮಿ ಇದೊಂದು 3.25 ಗಂಟೆ ಜರ್ನಿ ಆಗತ್ತಿದು. ಲಾಂಗ್ ಜರ್ನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಲಾಂಗ್ ಜರ್ನಿ ಆಗುತ್ತೆ. 3.25 ಗಂಟೆ. ಬಿಸಿಲಿರೋದ್ರಿಂದ ಎಷ್ಟು ಗಾಡಿ ಫಾಸ್ಟ್ ಹೋಗುತ್ತೋ ಏನೋ ಗೊತ್ತಿಲ್ಲ, ಸೆಕೆ ಸಿಕ್ಕಾಬಟ್ಟೆ ಇದೆ. ಈಗ ಜಸ್ಟ್ ಬಂದ್ವಿ ಈಗ ಮರೀನಾ ಬೀಚಿಗೆ. ಮರೀನಾ ಬೀಚ್ ಹತ್ರ ಹೋಗಿಲ್ಲ ಇನ್ನು. ಅಲ್ಲಿ ಹೋಗೋಕ್ಕೂ ಮುಂಚೆ ಇಲ್ಲಿ ಈ ವಿಗ್ರಹಗಳೆಲ್ಲ ನೋಡಿದ್ವಿ ನೋಡಿ. ಹಿಡನ್ ಬೀಚ್ ಸ್ಟೇ ಅಂತ ಅದ್ಯಾವುದೋ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಹಾಕ್ಯಾರೆ, ಇದು ನೋಡಿ ವಿಗ್ರಹಗಳೆಲ್ಲ ಹೆಂಗೆ ಮಾಡಿದ್ದಾರೆ ಅಂದರೆ, ಇಲ್ಲೆಲ್ಲ ಕಲ್ಲು ಜಾಸ್ತಿ ಸಿಗುತ್ತೆ. ಆ ಕಲ್ಲು ಕೆತ್ತನೆಗಳು ಸೂಪರಾಗಿ ಮಾಡಿದ್ದಾರೆ ನೋಡಿ. ನೋಡಿ, ಒಂದೇ ಕಲ್ಲಲ್ಲಿ ಬ್ಲ್ಯಾಕು ವಿತ್ ವೈಟ್, ನ್ಯಾಚುರಲ್. ಅಂದರೆ ಬಣ್ಣ ಹೊಡೆದ್ರೂ ಈ ರೀತಿ ಮಾಡಲಿಕ್ಕಾಗಲ್ಲ, ಆ ರೀತಿ ಕೆತ್ತನೆಗಳು ನೋಡಿ. ಒಂದೇ ಕಲ್ಲಲ್ಲಿ ಸ್ಪೆಷಲ್ ನೋಡಿ, ಅದೇ ಸ್ಪೆಷಲ್. ಇಲ್ಲೆಲ್ಲ ಒಂದೇ ಕಲ್ಲಲ್ಲಿ ಮಾಡಿದ್ದಾರೆ ನೋಡಿ. ಡಿಸೈನ್ ಎಲ್ಲೂ ನೋಡಿರಲ್ಲ ನೀವು. 100% ಹೇಳ್ತೀನಿ, ನಾನು ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನೋಡಿ. ಗಣಪತಿನೂ ಮಾಡಿದ್ದಾರೆ, ಬುದ್ಧ ಮಾಡಿದ್ದಾರೆ, ಆನೆಗಳು ನೋಡಿ, ಆನೆಗಳಂತೂ ಲೆಕ್ಕಕ್ಕಿಲ್ಲ. ಇನ್ನು ಗೋಪುರಗಳು ಮಾಡಿದ್ದಾರೆ. ಇದು ನೋಡಿ ಗಣಪತಿ, ನಮ್ಮ ಗಣಪತಿ, ಹೊಟ್ಟೆ ಗಣಪತಿ. ಇಲ್ಲಿ ನೋಡಿ ಮೀನು, ಸುಮಾರು ಬುದ್ಧ ನೋಡಿ, ದೊಡ್ಡ ಬುದ್ಧ ಇದೆ ಇಲ್ಲಿ, ಸಿಕ್ಕಾಬಟ್ಟೆ ದೊಡ್ಡ ಬುದ್ಧ ನೋಡಿ. ಅಯ್ಯೋ, ಈ ಏರಿಯಾದಲ್ಲಿ ಎಲ್ಲ ಇದೆ. ಮತ್ತು ಇನ್ನೊಂದು ಇಲ್ಲಿ ನೋಡಿ ಕಲ್ಲುಗಳು, ಯಾಕೆ ಹೇಳಿದ್ನಲ್ಲ ಕಲ್ಲುಗಳು ಜಾಸ್ತಿ ಸಿಗುತ್ತೆ ಅಂತ, ಇಲ್ಲಿದೆ ನೋಡಿ. ಅದರೊಳಗೆ ಹೋಗೋಣ, ತೋರಿಸ್ತೀನಿ. ನಮ್ಮಲ್ಲೆಲ್ಲ ಪಾರ್ಕ್ ಮಾಡ್ತಾರೆ. ಆ ಪಾರ್ಕಲ್ಲಿ ಗಿಡಗಳಿರುತ್ತಲ್ಲ, ಆ ರೀತಿ ಇಲ್ಲಿ ಕಲ್ಲುಗಳಿದೆ ಅನಿಸುತ್ತೆ, ಕಲ್ಲುಗಳು ಸಿಗತ್ತೆ ಅನಿಸುತ್ತೆ. ಹಂಗಾಗಿ ಈ ರೀತಿ ಕಲ್ಲಿನ ಪಾರ್ಕ್ ಅಂತ ಇದೆ ನೋಡಿ. ಇದು ಇಲ್ಲಿರೋಂಥದ್ದು. ಇಲ್ಲೆಲ್ಲ ಕೆತ್ತನೆ ಮಾಡ್ತಿದ್ದಾರೆ ನೋಡಿ. ಇಲ್ಲೆಲ್ಲ ಶಾಪ್ಗಳಿದೆ, ಇವ್ರದ್ದೆಲ್ಲ ಕೆತ್ತನೆ ಕೆಲಸನೇ ಇದು ನೋಡಿ. ಸುಮಾರು ಕಲ್ಲಲ್ಲಿ ಕೆತ್ತಾರೆ.
ನೋಡಿ ರುಬ್ಬ ಕಲ್ಲಿದೆ, ಗುಂಡು ಕಲ್ಲಿದೆ, ಗಣಪತಿ ವಿಗ್ರಹಗಳು, ಶಂಖಗಳು, ಎಲ್ಲ ಕಲ್ಲಿನ ಕೆತ್ತನೆಗಳು ಇವು. ನೋಡಿ ಇಲ್ಲೆಲ್ಲ ಕೆತ್ತನೆ ಮಾಡ್ತಾರೆ, ಸಿಕ್ಕಾಬಟ್ಟೆ ಕೆತ್ತನೆ ಮಾಡ್ತಾರೆ. ಕೈಯಲ್ಲೇ ಆಲ್ಟ್. ನೋಡಿ ಬುದ್ಧ ಇದೆ, ಬುದ್ಧನ ವಿಗ್ರಹ, ಬುದ್ಧ ಜಾಸ್ತಿ. ನೋಡಿ ಗಣಪತಿ ಇದೆ. ನೋಡಿ ಕೈಯಲ್ಲೇ ಆರ್ಟಿಸ್ಟ್, ಕೈಯಲ್ಲೇ ಆರ್ಟ್ ಮಾಡ್ತಾರೆ ಇಲ್ಲೆಲ್ಲ. ನ್ಯಾಚುರಲ್ ಆಗಿ ಇರೋಂಥ ಕಲ್ಲು, ಯಾವ ಮಿಷಿನರಿ ವರ್ಕ್ ಎಲ್ಲ ಇಲ್ಲ ಇಲ್ಲಿ. ಇದು ಸ್ಟೋರ್ ಅದು. ಬನ್ನಿ ಆ ಕಲ್ಲನ್ನೆಲ್ಲ ಈಗ ನೋಡ್ಕೊಂಬೋಣ. ಇನ್ನೂ ಇಲ್ಲಿದೆ, ಇನ್ನೂ ಈ ಕಡೆನೇ ಇದೆ ನೋಡಿ. ಇದು ಆ್ಯಕ್ಚುಲಿ ಫ್ಯಾಕ್ಟ್ರಿ ಇದು, ಗ್ರಾನೈಟ್ ಫ್ಯಾಕ್ಟ್ರಿ ಮಾಡ್ತಾರಲ್ಲ ಆ ರೀತಿ ಫ್ಯಾಕ್ಟ್ರಿ ಇದು. ಇಲ್ಲೆಲ್ಲ ನೋಡಿ ತುಂಬ ಇಟ್ಟಿದ್ದಾರೆ. ಓಕೆ, ಫಸ್ಟು ಅದಕ್ಕೆ ಹೋಗಿ ಬರೋಣ, ಆಮೇಲೆ ಏನಂತೇಳಿ ನೋಡೋಣ. ಅಲ್ಲೇನು ಬಿಡ್ತಾರೋ ಇಲ್ಲೋ ಏನೋ ಗೊತ್ತಿಲ್ಲ. ಏನು ರಘು, ಏನಂತೆ ರಘು? ಹಾಂ, 40 ರೂಪಾಯಿ ಒಬ್ರಿಗೆ. 40 ರೂಪಾಯಾ? 10 ರೂಪಾಯಿ. ತಡಿಯಪ್ಪ, ನಾನು ಒಬ್ಬ ಬರ್ತೀನಿ. ಪಾಪು ಓಯ್, ಬರ್ತೀಯಾ? ಒಳಗೋಗಲ್ಲ. ಇಲ್ಲಿ ಏನಾಯಿತು ಅಂದರೆ, ಈಗ ಬೀಚ್ ಹತ್ರ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಅದ್ರ ಒಳಗಡೆ ಹೋಗೋದನ್ನು ಕ್ಯಾನ್ಸಲ್ ಮಾಡಿದ್ದಾಯಿತು. ಕ್ಯಾನ್ಸಲ್ ಅಂದರೆ ಅಲ್ಲಿ ಹೋದರೆ ಟೈಮ್ ಆಗುತ್ತೆ ಅಂತೇಳಿ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಇನ್ನು ಬೀಚ್ ಹತ್ರ ಎಡವಟ್ಟಾಗತ್ತೆ. ಮತ್ತೆ ನೋಡ್ತಾ ಸಂಜೆ ಆಗ್ಬಿಡುತ್ತೆ. ಸಂಜೆ ಆದರೆ ಬೀಚಲ್ಲೆಲ್ಲ ಹೋಗೋಕ್ಕಾಗಲ್ಲ. ನೋಡಿ ಇಲ್ಲೇ ತೋರಿಸ್ತೀನಿ. ನೋಡಿ ಇಲ್ಲೆಲ್ಲ ವಿಗ್ರಹಗಳಿದೆ. ಏನಿಲ್ಲ, ಕಲ್ಲಿನ ಕೆತ್ತನೆಗಳಿದೆ ಅಷ್ಟೇ. ಕಲ್ಲಿನ ಕೆತ್ತನೆಗಳು ಮಾಡಿದ್ದಾರೆ, ಕಲ್ಲಿನ ಕೆತ್ತನೆ ಇದೆ. ಕಾರ್ ಅಲ್ಲೇ ತಗೋಬೇಕಲ್ಲ, ಅಲ್ಲೇ ಬರ್ರಿ ಅಂದರು. ನಡೀರೋಣ. ಓಕೆ, ಈಗ ಬೀಚ್ ಹತ್ರ ಹೊರಟ್ವಿ ಇಲ್ಲಿಂದ. ನೋಡೋಣ ನೆಕ್ಸ್ಟ್ ಟೈಮ್ ಆದರೆ. ಚೆನ್ನಾಗಿದೆ, ಫೋಟೋ ಗೀಟ ತಗೊಳ್ಳಿರೋಲ್ಲ, ಚೆನ್ನಾಗಿದೆ. ನಡಿಯೋ. ನೋಡಿ ಎಷ್ಟು ವಿಗ್ರಹಗಳು ಮಾಡಿದ್ದಾರೆ ಇಲ್ಲೆಲ್ಲ ಅಂದ್ರೆ, ಸಿಕ್ಕಾಪಟ್ಟೆ ವಿಗ್ರಹಗಳು ಮಾಡಿದ್ದಾರೆ. ಇದೆಲ್ಲ ಬಂದು ಇಲ್ಲಿ ನೋಡಿ, ಡಬಲ್ ಕಲರ್. ಅವಾಗಲೇ ತೋರ್ಸದ್ನಲ್ಲ ನಿಮಗೆ. ಕರೆಂಟ್ ಹೊಡೆಯತ್ತಾ? ಅಯ್ಯಪ್ಪ, ಇಲ್ಲ. ಹೌದಾ, ಅಲ್ಲಿ ಹಾಕ್ಯಾರ ನೋಡಿ, ಕರೆಂಟ್ ಶಾಕು. ನೋಡಿ ಮುಟ್ಬಾರ್ದು ಅಂತೇಳಿ ಕರೆಂಟ್ ಶಾಕ್ ಹೊಡೆಯುತ್ತೆ ನೋಡಿ, ಕರ್ಕೊಂಡು ಹೋಗ್ತಾರೆ ಅಂತೇಳಿ. ಓಕೆ ಬನ್ನಿ, ಇದು ಆಯ್ತು. ಇಲ್ಲೆಲ್ಲ ಫೋಟೋಸ್ ಗೀಟೋಸ್ ಎಲ್ಲ ತಗೊಂಡಿದ್ದಾಯ್ತು. ಇನ್ನೇನು ಹೊರಟಿದ್ವಿ. ಅಯ್ಯ ತೋರ್ಸಾಯ್ತು ಅವಾಗ್ಲೇ. ಅಲ್ಲೆಲ್ಲ ಇದ್ ಮಾಡ್ತಿದ್ರಲ್ಲ, ಏನು ವಿಗ್ರಹಗಳ ಕೆತ್ತನೆ. ಹಾ, ಅದೆಲ್ಲ ತೋರ್ಸಾಯ್ತು. ಓಕೆ, ಮತ್ತೀಗ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಅಂದ್ರೆ ಮುಂದೆ ಹೋಗ್ತಾ ಇದೀವಿ, ಇನ್ನೇನಿಲ್ಲ. ಏನ್ ನಾವು ಹೋಗ್ಬೇಕಿತ್ತಲ್ವಾ, ಇನ್ನು ಅಲ್ಲಿಗೆ ಹೋಗಿಲ್ಲ, ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದೀವಿ. ಓಕೆ ಬನ್ನಿ ಗೈಸ್, ಹೋಗೋಣ, ಮುಂದೆ ಹೋಗೋಣ. ಏನಾ ನಡಿಯೋ. ನೋಡಿ ಮೋಸ್ಟ್ಲಿ ಇಲ್ಲೆಲ್ಲ ವಿಗ್ರಹಗಳೇ ಜಾಸ್ತಿ ಇದಾವೆ ಈ ಊರಲ್ಲಿ. ಬರೀ ಕೆತ್ತನೆ ಕೆಲಸ ಜಾಸ್ತಿ ಅನ್ಸುತ್ತೆ.